ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಷ್ಟವಿಲ್ಲದ ಮದುವೆ ಭಾಗ 131. ಇಷ್ಟೆಲ್ಲ ಮಾಡಿರೋದಕ್ಕೆ ಥ್ಯಾಂಕ್ಸ್ ಅನ್ನೋ ವರ್ಡ್ ತುಂಬ ಚಿಕ್ಕದು ವೈಫಿ. ನಿಜಕ್ಕೂ ಅದೆಷ್ಟು ಖುಷಿಯಾಗ್ತಿದೆ ಅನ್ನೋದನ್ನು ಮಾತಲ್ಲಿ ಹೇಳೋಕ್ಕೆ ಆಗ್ತಿಲ್ಲ ನನಗೆ. ಆ್ಯಕ್ಚುಲಿ ಐ ಆಮ್ ಸಾರಿ ವೈಫಿ ಎಂದವನ ಕೆನ್ನೆಗೆ ತನ್ನ ಕೆನ್ನೆ ತಾಗಿಸಿ ಅವನ ಕಿವಿಯಲ್ಲಿ ಇವತ್ತು ಥ್ಯಾಂಕ್ಸ್ ಸಾರಿ ಹೇಳ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀಯಾ ಎಂದು ಅಂಜಲಿ ಪಿಸು ನುಡಿದಾಗ ಕ್ಷಣಕಾಲ ಅವಳ ಸನಿಹಕ್ಕೆ ಸೋತವನು ನಿಜಕ್ಕೂ ಒಂದು ಸೆಕೆಂಡ್ ಕೂಡ ವೇಸ್ಟ್ ಮಾಡೋಕ್ಕೆ ಮನಸ್ಸಿಲ್ಲ ವೈಫಿ. ಮುಂದೇನು ಮಾಡಬೇಕು ಅನ್ನೋದು ಗೊತ್ತಿದ್ರೂ ಯಾಕೋ ಸ್ಟಾರ್ಟಿಂಗ್ ಟ್ರಬಲ್ ಆಗ್ತಿದೆ. ಸೊ ಸಣ್ಣದಾಗಿ ಒಂದು ಎನರ್ಜಿ ಬೂಸ್ಟರ್ ಸಿಗಬಹುದಾ ಎಂದು ಅವನು ಕೂಡ ಅವಳ ಕಿವಿಯಲ್ಲಿ ಪಿಸುಗುಟ್ಟಿದರೆ ಅವನ ಕೆನ್ನೆಗೆ ದೀರ್ಘವಾಗಿ ತುಟಿ ಊರಿದ ಅಂಜಲಿ, ಒಂದು ಎನರ್ಜಿ ಬೂಸ್ಟರ್ ಸಾಕಾ ಅಥವಾ ಅಂತ ಮುಂದೇನು ಹೇಳುವವಳ ಮಾತನ್ನು ಅವನದರಗಳು ತಡೆದಿದ್ದವು. ನಿಮಿಷಗಳ ಬಳಿಕ ಅವಳಿಂದ ದೂರ ಸರಿದು ಕಣ್ಮುಚ್ಚಿ ನಿಂತಿರುವವಳನ್ನು ತನ್ನ ಬಾಹುಗಳಲ್ಲಿ ಎತ್ತಿಕೊಂಡ ಕೂಡಲೇ, ಬಿಡು ಜೀವ ನನ್ನ ಎಂದರೆ ಉಶ್ ಎಂದವನು ಟೇಬಲ್ ಪಕ್ಕ ಅವಳನ್ನು ಕೆಳಗಿಳಿಸಿ ಅಲ್ಲಿರುವ ಕೇಕ್ ಬಾಕ್ಸ್ ಓಪನ್ ಮಾಡಿ ಹಾರ್ಟ್ ಶೇಪ್ ರೆಡ್ ವೆಲ್ವೆಟ್ ಕಲರ್ ಕೇಕ್ ಮೇಲೆ ಟುಗೆದರ್ ಫಾರ್ ಎವರ್ ಎಂದು ಬರೆದಿರುವುದನ್ನು ನೋಡಿ, ಐ ಲವ್ ಯು ವೈಫಿ, ನಿಜಕ್ಕೂ ಇಂಥದ್ದೆಲ್ಲ ನಾನು ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ ಅನ್ನುತ್ತಾ ತನ್ನವಳನ್ನು ಬಳಸಿ ಅವಳ ಕೈ ಹಿಡಿದು ಕೇಕ್ ಕತ್ತರಿಸಿ ಮೊದಲು ಅವಳಿಗೆ ತಿನ್ನಿಸಿದರೆ ಇನ್ನೊಂದು ಚಿಕ್ಕ ಪೀಸ್ ತೆಗೆದ ಅಂಜಲಿ ಅವನಿಗೆ ತಿನ್ನಿಸಿ ಐ ಲವ್ ಯು ಲಾಟ್ ಎನ್ನುತ್ತಾ ಅವನದರಗಳಿಗೆ ಪುಟ್ಟ ಮುತ್ತಿಟ್ಟರೆ ಅವಳ ಪ್ರತಿಯೊಂದು ಚರ್ಯೆಯೂ ಅವನನ್ನು ಪುಳಕಿತಗೊಳಿಸುತ್ತಿತ್ತು. ವಾವ್, ಇಟ್ಸ್ ಡಿಲಿಷಿಯಸ್ ವೈಫಿ ಅಂತ ಇನ್ನೊಂದು ಕೇಕ್ ಪೀಸ್ ತಿನ್ನಲು ಹೋದವನನ್ನು ತಡೆದು ಕೇಕ್ ಬಾಕ್ಸ್ ಪಕ್ಕಕ್ಕೆ ಇಟ್ಟು, ನಿನಗಂತ ನಿನ್ನಿಷ್ಟದ ಸ್ಪೆಷಲ್ ಊಟ ತಯಾರು ಮಾಡಿದ್ದೀನಿ, ಅದನ್ನು ಮೊದಲು ತಿನ್ನು, ಕೇಕ್ ನಾಳೆ ಕೂಡ ತಿನ್ನಬಹುದು ಅಂತ ಅಲ್ಲೇ ಇರುವ ಮಿನಿ ಫ್ರಿಡ್ಜ್ ಒಳಗಡೆ ಕೇಕ್ ಇಟ್ಟವಳನ್ನು ಆಶ್ಚರ್ಯದಲ್ಲಿ ನೋಡುತ್ತಾ ಕುರ್ಚಿಯಲ್ಲಿ ಕುಳಿತು, ನೀನು ಪರ್ಫೆಕ್ಟ್ ಚೆಫ್ ಅನ್ನೋದು ಪದೇ ಪದೇ ಪ್ರೂವ್ ಮಾಡ್ತೀಯ ಅಲ್ವಾ. ಈ ಫ್ರಿಡ್ಜ್ ಅದರ ಒಳಗಡೆ ಇರುವ ಜ್ಯೂಸ್ ಬಾಟಲ್ ನೋಡಿ ಹೇಳಿದನು. ಈವೆಂಟ್ಸ್ ಅವರು ಕೇಳಿದ್ರು ಓಕೆ ಅಂದೆ ಅಷ್ಟೆ. ಹಾಂ, ಅದರಲ್ಲಿ ನಿನ್ನಿಷ್ಟದ ಜ್ಯೂಸ್ ಇದೆ, ಬಟ್ ಮೊದಲು ಊಟ ಆಮೇಲೆ ಜ್ಯೂಸ್ ಎನ್ನುತ್ತಾ ಸೆರಗು ಹೆಗಲ ಮೇಲೆ ಹಾಕಿಕೊಂಡು ಊಟ ಬಡಿಸಲು ತಯಾರಾದವಳ ಬರಿದಾದ ನಡು ಅವನ ಸಂಯಮ ಕೆಣಕಿತ್ತು. ಐ ಆಮ್ ಸಾರಿ ವೈಫಿ ಎಂದವನೇ ಅವಳ ಬರಿದಾದ ನಡುವಿನ ಮೇಲೆ ತುಟಿ ಊರಿದರೆ ಬಡಿಸುತ್ತಿದ್ದವಳ ಕೈಗಳು ಸ್ತಬ್ಧವಾಗಿ ಸ್ಪೂನ್ ಕೈ ಜಾರಿ ಬಿದ್ದಿತ್ತು. ಆಸರೆಗೆ ಅವನನ್ನೇ ಹಿಡಿದವಳು ಸಂಪೂರ್ಣವಾಗಿ ಅವನ ಮೇಲೆ ವಾಲಿದಾಗ ಅವಳನ್ನು ತನ್ನ ಮಡಿಲ ಮೇಲೆ ಕೂರಿಸಿಕೊಂಡು, ನನಗೆ ಈ ಊಟ ಬೇಕು, ಅದೆಲ್ಲ ಬೇಡ ಅನ್ನುತ್ತಾ ಅವಳೆದೆಯಲ್ಲಿ ಮುಖ ಹುದುಗಿಸಿ ಹೇಳಿದವನ ನಡೆಗೆ ಆದಷ್ಟು ತನ್ನನ್ನು ನಿಯಂತ್ರಿಸಿಕೊಂಡ ಅಂಜಲಿ ಅವನ ಮೊಗವೆತ್ತಿ, ಜೀವ ಪ್ಲೀಸ್ ಎಂದರೆ ಅವಳ ಕೊರಳ ಇಳಿಜಾರಿಗೆ ಮುತ್ತಿಟ್ಟು, ಓಕೆ ಫೈನ್ ಎನ್ನುತ್ತಾ ಅವಳನ್ನು ಬಿಟ್ಟರೆ ಅವನ ಸಿಹಿಯಾದ ಉಪಟಳಕ್ಕೆ ಕಂಪಿಸುತ್ತಾ ಅವನ ಪಕ್ಕದಲ್ಲಿ ಕೂತು ಅವನಿಷ್ಟದ ಇಟಾಲಿಯನ್ ಡಿಶ್ ಸರ್ವ್ ಮಾಡಿ ತಾನೇ ತಿನ್ನಿಸಿದಳು. ನಂತರ ಬಿರಿಯಾನಿ, ತಂದೂರಿ ಚಿಕನ್ ಅವನಿಗೆ ತಿನ್ನಿಸುತ್ತಾ, ಜೀವ ನಿನಗೋಸ್ಕರ ಬಿರಿಯಾನಿ ಮಾತ್ರ ಕುಕ್ ಮಾಡಿದೆ, ಇಲ್ಲಿಯೂ ಕೆಲಸ ಇದ್ದಿದ್ದರಿಂದ ಉಳಿದ ಡಿಶ್ ನಿನ್ನ ಫೇವ್ರೆಟ್ ಹೋಟೆಲಿಂದ ಆರ್ಡರ್ ಮಾಡಿರೋದು, ಇಷ್ಟವಾದರೆ ತಿನ್ನು, ಇಲ್ಲಾಂದರೆ ಬೇಡ ಎಂದವಳ ಕೈ ಹಿಡಿದು, ನೀನು ತಿನ್ನಿಸ್ತಾ ಇದ್ದೀಯ ಅಂದಮೇಲೆ ಎಲ್ಲವೂ ಯಮ್ಮಿ ಆಗಿರುತ್ತೆ ವೈಫಿ, ನನಗೆ ಸಾಕು, ಈಗ ನಿನಗೆ ನಾನು ತಿನ್ನಿಸ್ತೀನಿ ಎನ್ನುತ್ತಾ ಬಿರಿಯಾನಿ ತಿನ್ನಿಸುತ್ತಾ ಆಗಾಗ ಅವಳ ಕೆನ್ನೆ, ತುಟಿ, ಎದೆ ಹಾಗೂ ನಡುವಿನ ಜಾಗಕ್ಕೆ ಮುತ್ತಿಡುತ್ತಿರುವವನ ವರಸೆಗೆ ಸೋತವಳಿಗೆ ಊಟ ಮಾಡಲು ಸಾಧ್ಯವಾಗದೆ, ಸಾಕು ಎಂದು ಎಲ್ಲವನ್ನು ಮುಚ್ಚಿಟ್ಟು ಕೈ ತೊಳೆದು ಬಂದಾಗ ಜೀವ ಬಾಲ್ಕನಿ ತುದಿಯಲ್ಲಿ ಆಗಸದತ್ತ ದೃಷ್ಟಿ ನೆಟ್ಟು ನಿಂತಿದ್ದನು. ಅವನ ಬಳಿ ಹೋಗಿ ಪಕ್ಕದಲ್ಲೇ ಗ್ರಿಲ್ ಹೊರಗೆ ಅವನಿಗೆ ಎದುರಾಗಿ ನಿಂತವಳು ಬೀಸುತ್ತಿರುವ ತಣ್ಣನೆಯ ಗಾಳಿಗೆ ಅವನ ಶರ್ಟ್ ಹಾರುತ್ತಾ ಎದುರಿನ 2 ಬಟನ್ ತೆಗೆದ ಕಾರಣ ಕಾಣುತ್ತಿರುವ ಎದೆಯ ಭಾಗಕ್ಕೆ ಮುತ್ತಿಟ್ಟು,
ಪ್ಯಾರಿಸ್ಸಿಗೆ ಹೋಗುವ ಮೊದಲು ನಿನ್ನ ಜೊತೆ ಜಗಳವಾದಾಗ ಇದೇ ಜಾಗದಲ್ಲಿ ಹೀಗೆಯೇ ನಿಂತು ಅದೆಷ್ಟೋ ಬಾರಿ ನಿನ್ನನ್ನು ನೆನಪಿಸಿಕೊಳ್ಳುತ್ತಾ ಗಂಟೆಗಟ್ಟಲೆ ನಿಂತಿದ್ದೆ. ಅದ್ಯಾವಾಗ ನೀನು ನನ್ನ ಜೀವನದಲ್ಲಿ ಅಷ್ಟೊಂದು ಇಂಪಾರ್ಟೆಂಟ್ ವ್ಯಕ್ತಿಯಾಗಿ ಬಿಟ್ಟೆಯೋ ಗೊತ್ತಿಲ್ಲ ಜೀವ. ನನ್ನ ಬಗ್ಗೆಯೆಲ್ಲ ನಿನಗೆ ಗೊತ್ತಿದೆ. ಪುನಃ ಏನಂತ ಹೇಳಲಿ? ಆದರೆ ನಿನಗೆ ನಾನು ನಿನ್ನ ಅದೆಷ್ಟು ಪ್ರೀತಿಸ್ತೀನಿ ಅನ್ನೋದು ಗೊತ್ತಿಲ್ಲ. ನಿನ್ನ ಮೇಲೆ ಪ್ರೀತಿಯಾಗಿದ್ದು ಯಾವಾಗ ಗೊತ್ತಾ? ನಮ್ಮ ಮದುವೆಯ ದಿನ. ಎಂದವಳ ಮಾತಿಗೆ ಆಶ್ಚರ್ಯದಲ್ಲಿ ಅವಳತ್ತ ನೋಡಿದರೆ ಹೌದೆಂದು ಕಣ್ಸನ್ನೆಯಲ್ಲಿ ಹೇಳಿ ಅವನ ಕೆನ್ನೆಗೆ ಮುತ್ತಿಟ್ಟು, ಮದುವೆಯಾದ ರಾತ್ರಿ ಅಂದರೆ ನಮ್ಮ ಫಸ್ಟ್ ನೈಟಲ್ಲಿಯೇ ನಿನ್ನ ಮೇಲೆ ನಿಧಾನಕ್ಕೆ ಫೀಲಿಂಗ್ಸ್ ಹುಟ್ಟೋಕೆ ಶುರುವಾಗಿದ್ದು. ನಾನು ನೋಡಿದ್ದ ಅಹಂಕಾರಿ, ಹಠಮಾರಿ, ಕೋಪಿಷ್ಟ ಜೀವ ನನ್ನನ್ನು ಅದ್ಯಾವ ರೀತಿ ನಡೆಸ್ಕೊಳ್ತಾನೋ ಅನ್ನೋ ಆತಂಕದಲ್ಲಿದ್ದ ನನಗೆ ಸೇಫ್ ಫೀಲ್ ಮಾಡಿಸಿ ಈ ಮದುವೆಗೊಂದು ಅವಕಾಶ ಕೊಡೋಣ ಅಂದ್ಯಲ್ಲ, ಆಗ್ಲೇ ಈ ಅಂಜಲಿಯ ಹಾರ್ಟ್ ಬೀಟಲ್ಲಿ ಮೊದಲ ಬಾರಿ ವೇರಿಯೇಷನ್ ಆಗಿದ್ದು. ಆಗ ಮನಸ್ಸಲ್ಲಾಗೋ ಬದಲಾವಣೆಗೆ ಸ್ವಲ್ಪವಾದರೂ ಇಂಪಾರ್ಟೆನ್ಸ್ ಕೊಟ್ಟಿದ್ದಿದ್ರೆ ಈ ದಿನ ನಮ್ಮ ಮಗುವಿನ ನಾಮಕರಣ ಮಾಡಬಹುದಿತ್ತು. ಏನೋ ಬಿಡು, ಪುನಃ ಅದೆಲ್ಲ ಹೇಳೋಲ್ಲ. ಆಗಲೇ ಇಬ್ಬರು ತುಂಬ ಸಲ ಪ್ರೀತಿಯನ್ನು ಹೇಳ್ಕೊಂಡಿದ್ದೀವಿ. ಸೊ ಮಿಸ್ಟರ್ ಜೀವ ಗಂಗಾಧರ್, ಈ ಅಂಜಲಿ ದಾಮೋದರ್ ಅನ್ನೋ ಹುಡುಗಿ ನಿಮ್ಮನ್ನು ತುಂಬ ಪ್ರೀತಿಸ್ತಾಳೆ. ನಿಮ್ಮ ಜೊತೆ ಸುಂದರವಾದ ಜೀವನ ಶುರು ಮಾಡಬೇಕು ಅನ್ನೋ ಆಸೆ ಹೊತ್ತು ಈಗ ನಿಮ್ಮೆದುರು ನಿಂತಿದ್ದಾಳೆ. ಏನು ಹೇಳ್ತೀರಾ ಎಂದ ಕೂಡಲೇ ಅವಳನ್ನು ಹೊತ್ತು ಅಲ್ಲೇ ಇರುವ ಪರದೆಯನ್ನು ಸರಿಸುತ್ತಾ ಒಳಗಡೆ ಹೋಗಿ ಅಂಜಲಿಯನ್ನು ಬೆಡ್ ಮೇಲೆ ಕೂರಿಸಿ, ಹೇಳೋಕೆ ಏನಿಲ್ಲ ವೈಫಿ, ನಿನ್ನ ಮೇಲೆ ಪ್ರೀತಿಯಾದ ದಿನದಿಂದ ಈ ಕ್ಷಣಕ್ಕಾಗಿ ತುಂಬ ಕಾದಿದ್ದೆ. ಬಟ್ ಏನೇನೋ ಆಗಿ ಫೈನಲಿ ತುಂಬ ಖುಷಿ ಆಗ್ತಿದೆ ಅಂಜಲಿ. ನಮ್ಮಿಬ್ಬರ ಜೀವನದ ಈ ಸುಂದರ ಗಳಿಗೆಯನ್ನು ನಾನೇ ಪ್ಲ್ಯಾನ್ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಇಟ್ಸ್ ಓಕೆ. ನನ್ನ ಈ ಪ್ಲ್ಯಾನ್ ನೀನು ನನಗಿಂತ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದೀಯ. ಐ ಆಮ್ ಸೂಪರ್ ಹ್ಯಾಪಿ. ಐ ಲವ್ ಯು ವೈಫಿ. ನಮ್ಮೆಲ್ಲ ಜಗಳ, ಮನಸ್ತಾಪ, ಕೋಪ, ಹತಾಶೆ ಎಲ್ಲ ಮರೆತು ಹೊಸ ಜೀವನ ಶುರು ಮಾಡೋಣವಾ ವೈಫಿ ಎಂದು ಕೇಳಿದವನಿಗೆ ಅಂಜಲಿ ಕಣ್ಣಲ್ಲೇ ಒಪ್ಪಿಗೆ ಕೊಟ್ಟಿದ್ದಳು. ತಕ್ಷಣ ಇಬ್ಬರ ಮೊಬೈಲ್ ಆಫ್ ಮಾಡಿ ಒಂದೆರಡು ಲೈಟ್ ಡಿಮ್ ಮಾಡಿ ಉಳಿದೆಲ್ಲ ಲೈಟನ್ನು ಆರಿಸಿ ವಾಪಸ್ಸಾದವನು ಸೆರಗನ್ನು ಮುಷ್ಟಿಕಟ್ಟಿ ಹಿಡಿದವಳನ್ನು ನೋಡಿ ನಸುನಕ್ಕು ಅವಳಿಗೆ ಸವರಿಕೊಂಡು ಕುಳಿತು, ವೈಫಿ ನೀನು ರೆಡಿ ತಾನೇ? ಹೆದರಿಕೆ ಆಗ್ತಿದೆಯಾ? ಒಂದೊಮ್ಮೆ ನನ್ನ ಜೊತೆ ಜಗಳಕ್ಕಿಳಿಯುತ್ತಿದ್ದ ಗಿರಿಧಾಮದ ಟೆರರ್ ಚೆಫ್ ಹೆಡ್ ಅಂಜಲಿ ಇಲ್ಲೆಲ್ಲೋ ಕಳೆದು ಹೋಗಿದ್ದಾಳೆ ಅನ್ನಿಸ್ತಿದೆ. ನನ್ನ ಅಂಜಲಿ ಇಷ್ಟೆಲ್ಲ ನಾಚಿಕೆ ಪಟ್ಟಿದ್ದೆ ನೋಡಿಲ್ಲ ನಾನು ಅಂತ ಮಾತಲ್ಲೇ ರೇಗಿಸುತ್ತಿದ್ದವನ ರೀತಿಗೆ ಸೀರೆ ಸೆರಗನ್ನು ಬಿಟ್ಟು ಅವನದೇ ಗೂಡಲ್ಲಿ ತನ್ನ ಮುಖ ಹುದುಗಿಸಿದವಳ ವರಸೆಗೆ ನಕ್ಕವನು, ವೈಫಿ ಹೀಗೆ ತಬ್ಬಿಕೊಂಡ್ರೆ ಏನಂದ್ಕೊಳ್ಳಿ ಅನ್ನುತ್ತಾ ಅವಳ ಬರಿದಾದ ಬೆನ್ನ ಮೇಲೆ ತನ್ನ ಬೆರಳಿನಿಂದ ಚಿತ್ತಾರ ಬರೆಯುತ್ತಾ, ವೈಫಿ ಮಾತಾಡು ಅಂತ ಮುಂದೇನು ಹೇಳುವ ಮೊದಲೇ ಅವನ ಮೊಗ ಬೊಗಸೆಯಲ್ಲಿಡಿದು ಅವನದರಗಳನ್ನು ಬಂಧಿಸಿದ್ದಳು. ಮಡದಿಯ ಪ್ರೀತಿಯ ದಾಳಿಗೆ ಆಶ್ಚರ್ಯವಾದರೂ ಅವಳ ಮುತ್ತಲ್ಲಿ ಕರಗಿ ಹೋದವನು ಅವಳಿಗೆ ಸಹಕರಿಸುತ್ತಾ ಮಂಚಕ್ಕೆ ಉರುಳಿದರೆ ಅದೆಷ್ಟೋ ನಿಮಿಷಗಳ ಬಳಿಕ ದೂರ ಸರಿದ ಅಂಜಲಿ ತನ್ನವನ ಕಣ್ಣೋಟಕ್ಕೆ ನಾಚಿ ಅವನಿಗೆ ಬೆನ್ನು ಹಾಕಿ ಮಲಗಿದಳು. ಅವಳ ಸನಿಹ ಸರಿದವನು ಬರಿದಾದ ನಡುವನ್ನು ಬಳಸಿ ತನ್ನತ್ತ ಎಳೆದುಕೊಂಡಾಗ ನಿಧಾನಕ್ಕೆ ತನ್ನತ್ತ ತಿರುಗಿದವಳ ಹಣೆಗೆ ಮುತ್ತಿಟ್ಟು, ಲವ್ ಯು ಅಂಜಲಿ, ಲವ್ ಯು ಫಾರ್ ಎವರ್ ಎನ್ನುತ್ತಾ ಅವಳ ಮೇಲೆ ಬಂದ ಜೀವ ಅವಳದರವನ್ನು ಮತ್ತೊಮ್ಮೆ ಆಕ್ರಮಿಸಿಕೊಂಡು ದೀರ್ಘವಾಗಿ ಮುತ್ತಿಟ್ಟು ತನ್ನ ಮುತ್ತಿನ ದಾಳಿಗೆ ನಲಗುತ್ತಾ ತನಗೆ ಸಹಕರಿಸುತ್ತಿರುವವಳ ಪರಿಗೆ ಸೋತವನು ಅವಳ ಮೊಗದ ತುಂಬ ಮುತ್ತಿನ ಧಾರೆ ಎರೆದು ಅವಳ ಕೊರಳಲ್ಲಿ ಮುಖ ಹುದುಗಿಸಿ ಕಿವಿಯ ಮೆದುವಿಗೆ ತನ್ನದರ ಸೋಕಿಸಿದಾಗ ಅವಳಲ್ಲಾದ ಕಂಪನಕ್ಕೆ ಅವನನ್ನು ಬಿಗುವಾಗಿ ಬಳಸಿದಳು. ಮುತ್ತಿನ ಮಳೆಯಲ್ಲೇ ಅವಳನ್ನು ತೋಯಿಸುತ್ತಾ ಅವಳೆದೆಯ ಭಾಗಕ್ಕೆ ಮುತ್ತಿಡುತ್ತಾ ತನ್ನ ಹಲ್ಲಿನ ಚಾಪು ಮೂಡಿಸಿದಾಗ ಯಾತನೆಯಲ್ಲಿ ನಲುಗಿದವಳಲ್ಲಿ ಕ್ಷಮೆ ಕೇಳಲು ಹೊರಟವನ ತುಟಿಯ ಮೇಲೆ ಕೈಯಿಟ್ಟು ತನಗಾಗಿ ಇಷ್ಟು ಸಮಯ ಕಾದ ಗಂಡನನ್ನು
ನವಿರಾಗಿ ಬಳಸಿ ಅವನನ್ನು ಇನ್ನಷ್ಟು ಮುದ್ದಿಸಿ ಪ್ರೀತಿಸಿದಳು. ಅವರ ಪ್ರೀತಿಯ ಪರಿಗೆ ಇಬ್ಬರ ಅರಿವೆಗಳು ದೂರಾಗಿ ಜೀವ ತನ್ನವಳನ್ನು ತುಂಬ ಆಸೆಯಿಂದ ಮುದ್ದಿಸಿ ಆವರಿಸಿಕೊಂಡರೆ ಗಂಡನ ಪ್ರೀತಿಯ ಪರಿಗೆ ಹಿತವಾಗಿ ನಲುಗಿ ಸೋತ ಅಂಜಲಿಯ ಕಣ್ಣಂಚಲ್ಲಿ ಖುಷಿಯ ಕಣ್ಣೀರಿತ್ತು. ಪ್ರಣಯದಾಟದಲ್ಲಿ ತನ್ನೆಲ್ಲವನ್ನು ಅರ್ಪಿಸಿದವಳ ಪ್ರೀತಿಗೆ ಸಂತುಷ್ಟನಾಗಿ ಅವಳ ಹಣೆಗೆ ಮುತ್ತಿಟ್ಟವನು ಐ ಲವ್ ಯು ವೈಫಿ ಎನ್ನುತ್ತಾ ಅವಳ ಪಕ್ಕದಲ್ಲೇ ಅಡ್ಡಾದ ಜೀವ ಸಂಸಾರ ಕೊನೆಗೂ ಶುರುವಾಗಿತ್ತು. ಹಿತವಾದ ತಂಗಾಳಿ ಬೀಸಿದಾಗ ತುಸು ಕಂಪಿಸಿದ ಅಂಜಲಿ ತನ್ನವನಿಗೆ ಇನ್ನಷ್ಟು ಹೊತ್ತಿಕೊಂಡು ಮಲಗಿದಾಗ ಅವಳನ್ನು ಬಳಸಿ ನಕ್ಷತ್ರ ಪುಂಜಗಳನ್ನೇ ಹೊದ್ದುಕೊಂಡಿರುವ ಆಕಾಶದತ್ತ ನೋಡುತ್ತಾ ವೈಫಿ, ಕೊನೆಗೂ ನನ್ನ ಆಸೆಯಂತೆ ಮಗ ಸೊಸೆ ಒಬ್ಬರನ್ನೊಬ್ಬರು ಒಪ್ಪಿಕೊಂಡು ಸಂಸಾರ ಶುರು ಮಾಡಿದ್ರು ಅಂತ ಈ ಕ್ಷಣ ಮಮ್ಮಿ ತುಂಬ ಖುಷಿಯಾಗಿರಬಹುದು ಅಲ್ವಾ ಎಂದವನ ಎದೆಗೆ ಮುತ್ತಿಟ್ಟಾಗ ಅವಳನ್ನು ಬಳಸಿ ನೋವಾಯ್ತಾ ವೈಫಿ, ನಾನೇನಾದರೂ ಹರ್ಟ್ ಮಾಡಿದ್ನಾ ಅಂತ ಕೇಳಿದಾಗ ಇಲ್ಲವೆಂದು ತಲೆಯಾಡಿಸಿದವಳು ಅವನ ಕಣ್ಣೋಟದಲ್ಲಿದ್ದ ರಸಿಕತೆಗೆ ಸೋತು ಕಣ್ಮುಚ್ಚಿದರೆ ತನ್ನನ್ನು ಕೆಣಕುತ್ತಿರುವ ಅವಳ ದೇಹ ಸಿರಿಗೆ ಮತ್ತೊಮ್ಮೆ ಅವಳನ್ನು ಆವರಿಸಿಕೊಂಡಿದ್ದನು. ತನ್ನನ್ನು ಕಾಡಿಸುತ್ತಾ ಇನ್ನಷ್ಟು ಮಗದಷ್ಟು ಪ್ರೀತಿಸಿ ನಸುಕಿನ ಜಾವಕ್ಕೆ ಇಬ್ಬರು ನಿದ್ದೆ ಹೋಗಿದ್ದರು. ಮೈಯ ಮೇಲೆ ಬಿಸಿಯ ಅನುಭವವಾದಾಗ ನಿಧಾನಕ್ಕೆ ಕಣ್ತೆರೆದ ಜೀವ ಸುತ್ತಲೂ ನೋಡಿದಾಗ ಆಗಲೇ ಬೆಳಕಾಗಿತ್ತು. ಪಕ್ಕದಲ್ಲೇ ಇದ್ದ ಮಡದಿಯತ್ತ ಕಣ್ಣು ಹೊರಳಿಸಿದಾಗ ತುಟಿ ಹರಳಿಸಿ ನೆಮ್ಮದಿಯಿಂದ ನಿದ್ದೆ ಹೋಗಿರುವವಳನ್ನು ಕಣ್ತುಂಬಿಕೊಂಡವನು ನೆನ್ನೆಯ ಪ್ರತಿ ಕ್ಷಣವನ್ನು ನೆನೆದಾಗ ಪುಳಕಿತಗೊಂಡಿದ್ದನು. ತನ್ನೆಲ್ಲ ಸಿಹಿ ದಾಳಿಗೆ ಸಹಕರಿಸಿ ಈಗ ಮುದ್ದಾಗಿ ಮೈ ಚೆಲ್ಲಿರುವ ಮಡದಿಯನ್ನು ಮುದ್ದಾಡಬೇಕೆಂದು ಅನಿಸಿದರೂ ಅವಳಿಗೆ ಈ ಕ್ಷಣ ವಿರಾಮ ಬೇಕೆಂದು ಎದ್ದವನು ಬೆಡ್ಶೀಟ್ ಅಂಜಲಿಗೆ ಹೊದಿಸಿ ಅಲ್ಲೇ ಬಿದ್ದಿರುವ ತಮ್ಮ ಬಟ್ಟೆಗಳನ್ನು ನೋಡಿ ತುಟಿ ಹರಳಿಸಿ ಇಂದಲೇ ಸವರಿಕೊಂಡು ತನ್ನ ಪ್ಯಾಂಟ್ ತೊಟ್ಟು ಎದ್ದು ಮೊಬೈಲ್ ನೋಡಿದರೆ ಗಂಟೆ 9. ತಮ್ಮಿಬ್ಬರ ಬಟ್ಟೆಯನ್ನು ಪ್ಲಾಸ್ಟಿಕ್ ಕವರ್ ಒಂದರ ಒಳಗಡೆ ಹಾಕಿ ಸುತ್ತಲೂ ಒಮ್ಮೆ ನೋಡಿ ನೆನ್ನೆಯ ಕ್ಷಣಗಳನ್ನು ಮತ್ತೊಮ್ಮೆ ಮೆಲುಕು ಹಾಕಿ ನಸುನಗುತ್ತಾ ಮಡದಿಯ ಬಳಿ ಹೋದನು. ಬೆಡ್ಶೀಟ್ ಜೊತೆಯೇ ಅವಳನ್ನು ಎತ್ತಿಕೊಂಡು ಟೆರೇಸಿನಿಂದ ತಮ್ಮ ಕೋಣೆಯ ಒಳಗಡೆ ಹೋಗಿ ಅವಳಿಗೆ ಎಚ್ಚರವಾಗದಂತೆ ಮಲಗಿಸಿ ತಾನು ಬಾತ್ರೂಮ್ ಒಳಗಡೆ ಹೋಗಿ ಶವರ್ ಆನ್ ಮಾಡಿ ನಿಂತರೆ ಮೈ ಸೋಕಿದ ಬಿಸಿ ನೀರು, ಮೈಮೇಲಿನ ತನ್ನವಳ ಪ್ರೀತಿಯ ಕುರುಹುಗಳು ಜೀವನಿಗೆ ನೆನ್ನೆಯ ಪ್ರಣಯದಾಟವನ್ನು ನೆನಪಿಸಿ ಆ ಕ್ಷಣ ಅವನ ಹೃದಯ ತನ್ನವಳನ್ನು ನೆನೆದು ಹುಚ್ಚೆದ್ದು ಕುಣಿಯುತ್ತಿತ್ತು. ಬಿಸಿ ನೀರು ಮೈಮೇಲೆ ಬಿದ್ದಾಗ ತುಸು ಆರಾಮವೆನ್ನಿಸಿತವನಿಗೆ. ಟವಲ್ ತೊಟ್ಟು ಹೊರ ಬಂದವನು ಗಾಢ ನಿದ್ರೆಯಲ್ಲಿರುವ ಮಡದಿಯತ್ತ ನೋಡಿ ನಸುನಕ್ಕು ಟೀ ಶರ್ಟ್ ಮತ್ತು ಶಾರ್ಟ್ಸ್ ತೊಟ್ಟು ಮೊಬೈಲ್ ಹಿಡಿದು ಕೆಳಗಡೆ ಹೋಗಿ ಮೊದಲು ಕಾಫಿ ಮಾಡಿ ಕುಡಿದವನಿಗೆ ಹಾ ಎನ್ನಿಸಿತು. ಕಾಫಿ ಹೀರುತ್ತಾ ಮೊಬೈಲ್ ಆನ್ ಮಾಡಿದ ಕೂಡಲೇ ತಾತನಿಂದ ಕರೆ ಬಂದಿತ್ತು. ನಗುತ್ತಲೇ ಕರೆ ಸ್ವೀಕರಿಸಿದವನು ಹಾಯ್ ತಾತ, ಕೋಪ ಕಡಿಮೆ ಆಯ್ತಾ ಎಂದವನಿಗೆ ಇನ್ನಷ್ಟು ಗದರಿ ಎಲ್ಲೋ ಹೋಗಿದ್ದೀರಾ, ಅಂಜಲಿ ಎಲ್ಲಿ, ಮೊಬೈಲ್ ಯಾಕೆ ಸ್ವಿಚ್ ಆಫ್ ಮಾಡಿಕೊಂಡಿದ್ದು, ಇಬ್ಬರಿಗೂ ಅದೆಷ್ಟು ಕಾಲ್ ಮಾಡಿದ್ದೀವಿ ಅನ್ನುವ ಅವರ ಧ್ವನಿಯಲ್ಲಿದ್ದ ಆತಂಕವನ್ನು ಗಮನಿಸಿದವನು ಅಲ್ಲ, ಇಬ್ಬರನ್ನೇ ಬಿಟ್ಟು ಹೋಗಿ ಪದೇ ಪದೇ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡೋದು ತಪ್ಪಲ್ವಾ ತಾತ ಅಂದಾಗ ಮುಚ್ಚೋ ಬಾಯಿ, ಕೇಳಿದ್ದಕ್ಕೆ ಆನ್ಸರ್ ಮಾಡು ಎಂದರು. ಮನೆಯಲ್ಲೇ ಇದ್ವಿ ತಾತ, ನಿಮ್ಮ ಮೊಮ್ಮಗಳು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದಳು, ಸೊ ಇಬ್ಬರು ಸ್ವಲ್ಪ ಬ್ಯುಸಿಯಾಗಿದ್ವಿ ಎಂದ ಮೊಮ್ಮಗನ ಮಾತಿಗೆ ದಿನಕರ್ ಕೋಪಗೊಂಡು ಇದನ್ನೇ ಮಾಡ್ಕೊಂಡಿರಿ ಸರ್ಪ್ರೈಸ್ ಪ್ಲ್ಯಾನ್, ಡಿನ್ನರ್ ಡೇಟ್, ಮಣ್ಣು ಮಸಿ ಅಂತ ಈ ಜನ್ಮದಲ್ಲಿ ನೀವಿಬ್ರು ಉದ್ಧಾರ ಆಗೋಲ್ಲ ಕಣೋ, ಇಡೋ ಫೋನ್ ಎಂದು ಗದರಿ ಫೋನ್ ಇಟ್ಟರೆ ಜೀವ ನಗುತ್ತಾ 7 ತಿಂಗಳಿಗೆ ಹುಟ್ಟಿದ ತಾತ ಮಾತಾಡೋಕೆ ಬಿಡೋಲ್ಲ ಎಂದು ಗೊಣಗುತ್ತಾ ಮೊಬೈಲ್ ಪಕ್ಕಕ್ಕೆ ಇಡಬೇಕು ಎನ್ನುವಾಗ ವರುಣ್ ಕಾಲ್ ಬಂದಿತ್ತು. ಕಾಲ್ ರಿಸೀವ್ ಮಾಡಿದ ಕೂಡಲೇ ಬ್ರೋ ಎಲ್ಲೋಗಿದ್ದೆ, ಆರ್ ಯು ಓಕೆ, ಅತ್ತಿಗೆ ಎಲ್ಲಿ, ನಿನ್ನೆಯಿಂದ ನಿಮಗೆ ಅದೆಷ್ಟು ಕಾಲ್ ಮಾಡಿದ್ವಿ, ನಿಮ್ಮಿಬ್ಬರ ಮೊಬೈಲ್ ಯಾಕೆ ಸ್ವಿಚ್ ಆಫ್ ಆಗಿದೆ ಎಂದು ಕೇಳಿದರೆ ಕಾಲ್ ಮಾಡಿದ್ವಿ ಅಂದರೆ ಯಾರೆಲ್ಲ ಕಾಲ್ ಮಾಡಿದ್ದಾರೆ ಎಂದ ಅಣ್ಣನ ಪ್ರಶ್ನೆಗೆ ವರುಣ್ ಮೊದಲು ತಬ್ಬಿಬ್ಬಾದರೂ
ತನ್ನೆದುರು ಕುಳಿತು ತನ್ನನ್ನೇ ದಿಟ್ಟಿಸುತ್ತಿರುವ ಸಾಹಿತ್ಯ ಕಣ್ಣೋಟ ಎದುರಿಸಲಾರದೆ ದೀರ್ಘವಾಗಿ ಕಣ್ಮುಚ್ಚಿ ತೆರೆದು, ಬ್ರೋ, ನಾನು ಸಾಹಿತ್ಯ ನಿನಗೆ ಕಾಲ್ ಮಾಡಿದ್ದು. ನಿನ್ನಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಬ್ರೋ. ನಾನು ಸಾಹಿತ್ಯ ಒಬ್ಬರನ್ನೊಬ್ಬರು ಪ್ರೀತಿಸ್ತಿದ್ದೀವಿ, ಮದುವೆ ಆಗಬೇಕು ಅಂದ್ಕೊಂಡಿದ್ದೀವಿ ಅಂತ ಒಂದೇ ಉಸಿರಿಗೆ ಹೇಳಿ ಸುಮ್ಮನಾದರೆ, ತುಂಬ ಬೇಗ ಈ ವಿಷಯ ಹೇಳಿದೆ. ಎನಿವೆ, ಇದೆಲ್ಲ ನನಗೆ ಗೊತ್ತಿರೋದೆ. ಮದುವೆ ಮ್ಯಾಟರ್ ಹೊಸತು. ಸಾಹಿ ನಿನ್ನ ಜೊತೆಗಿದ್ದಾಳಾ ಅಂದಾಗ ಅವನು ಹೌದೆಂದು ಹೇಳಿದಾಗ, ಡಾಕ್ಟರ್ ಇಬ್ಬರು ತುಂಬ ಸ್ಪೀಡಲ್ಲಿರೋ ಹಾಗಿದೆ ಎಂದು ತಮ್ಮನಿಗೆ ರೇಗಿಸಿದಾಗ ನಗುತ್ತಿರುವವನ ಕೈಯಿಂದ ಮೊಬೈಲ್ ಕಸಿದುಕೊಂಡ ಸಾಹಿತ್ಯ, ಬಾವ, ನೀವಂದುಕೊಂಡ ಹಾಗೇನಿಲ್ಲ. ಮದುವೆ ಬಗ್ಗೆ ಇವರ ಜೊತೆ ಮಾತಾಡಬೇಕಿತ್ತು, ಅದಕ್ಕೆ ಅವರ ಫ್ಲ್ಯಾಟಿಗೆ ಬಂದಿದ್ದೆ ಅಂದಳು. ಆಯ್ತಮ್ಮ ನಾದಿನಿ, ಹೇಳಿ ನನಗ್ಯಾಕೆ ಕಾಲ್ ಮಾಡಿದ್ರಿ ಅಂದಾಗ, ಬಾವ, ಅಕ್ಕ ಮತ್ತು ನೀವು ಆರಾಮಲ್ವಾ? ನಿನ್ನೆ ಇಬ್ಬರು ಎಲ್ಲೋಗಿದ್ರಿ? ತುಂಬ ಕಾಲ್ ಮಾಡಿದ್ವಿ ನಾವು ಅಂದಳು. ಎಲ್ಲೂ ಹೋಗಿಲ್ಲ ಸಾಹಿ, ನಿಮ್ಮಕ್ಕ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ಲು, ಸೊ ಅವಳ ಜೊತೆಗಿದ್ದೆ ಎಂದ ಜೀವ ಮಾತಿಗೆ, ನಿನ್ನೆ ಅವರಿಬ್ಬರ ಮೊಬೈಲ್ ಆಫ್ ಆಗಿದ್ದನ್ನು ನೋಡಿ ತಾತನಿಗೆ ಕರೆ ಮಾಡಿದ ಸಾಹಿತ್ಯಳಿಗೆ ದಿನಕರ್ ಇಬ್ಬರನ್ನು ಮನೆಯಲ್ಲಿ ಬಿಟ್ಟು ಬಂದಿದ್ದೇವೆ ಎಂದಿದ್ದ ನೆನಪಾಗಿ, ಓಹೋ, ಸೊ ನೆಕ್ಸ್ಟ್ ಈ ಟೈಮಿಗೆ ನನ್ನ ಕೈಯಲ್ಲಿ ಮುದ್ದು ಚಿನ್ನಾರಿ ಇರ್ತಾಳಂತಾಯ್ತು ಎಂದ ನಾದಿನಿಯ ಮಾತಿಗೆ ನಸುನಕ್ಕವನು, ಅದು ಬಿಡು, ಇಬ್ಬರು ಮದುವೆ ಆಗೋದಂತ ಡಿಸೈಡ್ ಮಾಡಿಯಾಗಿದೆ ಅಲ್ವಾ? ಸೊ ಮುಂದೆ ಇಬ್ಬರು ಸೇರಿ ನಿಮ್ಮ ಮನೆಯಲ್ಲಿ ಮಾತನಾಡಿ. ಏನಾದರೂ ಪ್ರಾಬ್ಲಮ್ ಆದರೆ ಖಂಡಿತ ನಾನು ಹೆಲ್ಪ್ ಮಾಡ್ತೀನಿ ಅಂದಾಗ, ಮನೆಯವರನ್ನು ಒಪ್ಪಿಸುವ ಜವಾಬ್ದಾರಿ ಅವರಿಗೆ ಬಿಟ್ಟು ಸ್ವಲ್ಪ ಹೊತ್ತು ಇಬ್ಬರಲ್ಲೂ ಮಾತನಾಡಿ ಫೋನಿಟ್ಟವನು ಮಡದಿಯ ನೆನಪಾದಾಗ ತನ್ನ ಕೋಣೆಯತ್ತ ನಡೆದನು. ಈ ಕತೆ ಇನ್ನು ಮುಂದುವರಿಯುವುದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.